ನನ್ನ ಹೆಸರು ರೂಪ. ನನಗೆ 45 ವರ್ಷ. ನನಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗಳು. ಎಲ್ಲರಿಗೂ ಮದುವೆಯಾಗಿತ್ತು. ನನ್ನ ಗಂಡ ನನ್ನಿಂದ ದೂರವಾಗಿ 15 ವರ್ಷ ಕಳೆದಿದ್ದವು. ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇದ್ದವು. ನನ್ನ ಮಗಳು ಹಾಗೂ ಅಳಿಯ ವಾರಕ್ಕೊಮ್ಮೆ ರಜೆ ದಿನಗಳಲ್ಲಿ ನನ್ನ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದರು. ನನ್ನ ಗಂಡು ಮಕ್ಕಳಿಗೆ ಮದುವೆಯಾಗಿ 5 ವರ್ಷಗಳು ಕಳೆದಿದ್ದವು. ನನ್ನ ಸೊಸೆಯಂದಿರು ನೋಡಲು ತುಂಬಾ ಸುಂದರವಾಗಿ ಆಕರ್ಷಕವಾಗಿ ಇದ್ದರು. ಅವರು ಮನೆಯಲ್ಲಿಯೇ ಮನೆ ಕೆಲಸ ಮಾಡಿಕೊಂಡು ಇರುತ್ತಿದ್ದರು. ನನ್ನ ಗಂಡು ಮಕ್ಕಳು ಇಬ್ಬರೂ ಸರ್ಕಾರಿ ಕೆಲಸಕ್ಕೆ ಹೋಗುತ್ತಿದ್ದರು. ಅವರಿಗೆ ಬರುತ್ತಿದ್ದ ಸಂಬಳ ತುಂಬ ಕಡಿಮೆಯಿತ್ತು. ಹಾಗಾಗಿ ಅವರ ಜೀವನ ಶೈಲಿಯೂ ಅದಕ್ಕೆ ತಕ್ಕಂತೆ ಇತ್ತು. ಇನ್ನೊಂದು ಕಡೆ ನನ್ನ ಮಗಳಿಗೆ ಮದುವೆಯಾಗಿ 1 ವರ್ಷ ಅಷ್ಟೇ ಕಳೆದಿತ್ತು. ಅವರಿಬ್ಬರೂ ಖಾಸಗಿ ಕಂಪನಿ ಕೆಲಸಕ್ಕೆ ಹೋಗುತ್ತಿದ್ದರು. ಅವರಿಗೆ ತಿಂಗಳಿಗೆ 3 ಲಕ್ಷ ಸಂಬಳ ಬರುತ್ತಿತ್ತು. ಹೀಗೆ ಎಲ್ಲರ ಸಂಸಾರ ಚೆನ್ನಾಗಿ ನಡೆಯುತ್ತಿತ್ತು. ನನ್ನ ಅಳಿಯ ನಮ್ಮ ಮನೆಗೆ ಬಂದಾಗ ಯಾವಾಗಲೂ ನನ್ನ ಸೊಸೆಯಂದಿರು ಅವನ ಜೊತೆಗೆ ತುಂಬ ಸಲಿಗೆಯಿಂದ ಇರುತ್ತಿದ್ದರು. ನನ್ನ ಅಳಿಯ ಸಹ ಯಾವಾಗಲೂ ಹೆಂಗಸರ ಜೊತೆಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಹಾಗೂ ನನ್ನ ಮಗಳು ಮತ್ತೆ ಸೊಸೆಯಂದಿರಿಗೆ ಏನು ಕೇಳಿದರೂ ಅದನ್ನು ತಂದುಕೊಡುತ್ತಿದ್ದರು. ಈಗಿನ ಕಾಲದ ಮಕ್ಕಳು ಇರುವುದು ಹೀಗೆ ಎಂದು ನಾನು ಸುಮ್ಮನೆ ಇರುತ್ತಿದ್ದೆ. ಹೀಗೆ ಒಂದು ಸಲ ನನ್ನ ಅಳಿಯ ನಮ್ಮನ್ನೆಲ್ಲ 15 ದಿನಗಳು ದಾಂಡೇಲಿಗೆ ಪ್ರವಾಸ ಕರೆದುಕೊಂಡು ಹೋದರು. ಅಲ್ಲಿ ಒಂದು ದೊಡ್ಡ ಹೋಟೆಲ್ನಲ್ಲಿ 4 ರೂಮ್ ಮಾಡಿಕೊಂಡು ಇದ್ದವು. ಅಲ್ಲಿ ನಾವು ಇದ್ದಷ್ಟು ದಿನ ನಾವು ಅಲ್ಲಿ ಇರುವ ನೀರಿನ ಆಟಗಳು ಹಾಗೂ ನೈಸರ್ಗಿಕ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಲ ಕಳೆಯುತ್ತಿದ್ದೆವು. ಹೋಟೆಲೊಳಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಸಹ ಇತ್ತು. ನಾವೆಲ್ಲರೂ ಬಿಸಿಲಿನ ಸಮಯದಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡುತ್ತಾ ಕಾಲ ಕಳೆಯುತ್ತಿದ್ದೆವು. ನಾನು ಪೂಲ್ ಪಕ್ಕದಲ್ಲಿ ಕುಳಿತು ಅವರ ಆಟವನ್ನು ನೋಡುತ್ತಾ ಖುಷಿಪಡುತ್ತಿದ್ದೆ. ಅವರಲ್ಲಿ ನನ್ನ ಅಳಿಯನನ್ನು ಬಿಟ್ಟು ಬೇರೆ ಯಾರಿಗೂ ಈಜು ಬರುತ್ತಿರಲಿಲ್ಲ. ಆದರೂ ಎಲ್ಲರೂ ನೀರಿನಲ್ಲಿ ಆಟ ಆಡಲು ಹೋಗಿದ್ದರು. ನನ್ನ ಮಗಳು ಹಾಗೂ ಸೊಸೆಯಂದಿರೂ ಸಹ ನೀರಿನಲ್ಲಿ ಆಡುತ್ತಿದ್ದರು. ನನ್ನ ಅಳಿಯ ಎಲ್ಲರನ್ನೂ ನೀರಿನಲ್ಲಿ ನೆನೆಸುತ್ತಾ ನೀರಿನಲ್ಲಿ ಜೂಟಾಟ ಆಡುತ್ತಾ ಖುಷಿಪಡುತ್ತಿದ್ದರು. ಇದೇ ಸಮಯದಲ್ಲಿ ನನ್ನ ಅಳಿಯ ನನ್ನ ಸೊಸೆಯಂದಿರನ್ನು ನೀರಿನಲ್ಲಿ ಎಳೆದಾಡುತ್ತಿದ್ದರು. ನನ್ನ ಅಳಿಯ ನನ್ನ ಸೊಸೆಯಂದಿರ ಮೈಕೈ ಮುಟ್ಟಿ ಅವರ ಸೊಂಟಕ್ಕೆ ಕೈಹಾಕಿ ಹಿಡಿದುಕೊಂಡು ಅವರನ್ನು ನೀರಿನ ಒಳಗೆ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಆಟ ಆಡುತ್ತಿದ್ದರು. ಹೀಗೆ ಆಡುತ್ತಿದ್ದಾಗ ನನ್ನ ಅಳಿಯ ಹಾಗೂ ಮಗಳು ನನ್ನ ಬಳಿ ಬಂದು, ಅತ್ತೆ, ನೀವು ಬನ್ನಿ ನಮ್ಮ ಜೊತೆಗೆ, ನಾವು ಒಟ್ಟಿಗೆ ಆಡೋಣ ಎಂದು ಕರೆದರು. ನನಗೆ ಈಜು ಬರುವುದಿಲ್ಲ ಹಾಗೂ ನನಗೆ ತುಂಬಾ ಭಯ ಇದೆ ಅಂತ ನಾನು ಅವರಿಗೆ ಹೇಳಿದೆ. ಆದರೆ ಅವರು ನನ್ನ ಮಾತನ್ನು ಕೇಳದೆ ನನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲೊಳಗೆ ಇಳಿಸಿದರು. ನೀರಿನ ಒಳಗೆ ಇಳಿಯುವಾಗ ತುಂಬ ಭಯ ಆಯಿತು. ನನ್ನ ಅಳಿಯ ನನ್ನ 2 ಕೈ ಗಟ್ಟಿಯಾಗಿ ಹಿಡಿದು ಮೆಲ್ಲಗೆ ನನ್ನನ್ನು ನೀರಿನ ಒಳಗೆ ಇಳಿಸಿದರು. ನಂತರ ಅವರು ನನ್ನ ಕೈ ಬಿಟ್ಟು ಸ್ವಲ್ಪ ದೂರ ಹೋಗಿ ನಿಂತರು. ಅತ್ತೆ, ಈಗ ನೀವು ನಿಧಾನವಾಗಿ ನನ್ನ ಕಡೆ ಬನ್ನಿ ಎಂದು ಹೇಳಿದರು. ನನಗೆ ಮೊದಲೇ ಭಯ, ಅಲ್ಲದೆ ಇದೇ ಮೊದಲ ಸಲ ನಾನು ನೀರಿನಲ್ಲಿ ಇಳಿದದ್ದು. ಅವರ ಮಾತು ಕೇಳಿ ನಾನು ಸ್ವಲ್ಪ ಮುಂದೆ ಹೋಗಲು ಪ್ರಯತ್ನಿಸಿದೆ. ಆಗ ನಾನು ಕಾಲು ಜಾರಿ ನೀರಿನಲ್ಲಿ ಮುಳುಗಿಬಿಟ್ಟೆ. ಭಯ ಇದ್ದ ಕಾರಣ ಮುಳುಗಿದ ತಕ್ಷಣ ನೀರು ಕುಡಿದೆ. ಆಗ ನನ್ನ ಮಕ್ಕಳು ಯಾರೂ ನನ್ನನ್ನು ಕಾಪಾಡಲು ಬರಲಿಲ್ಲ. ಕಾರಣ ಅವರಿಗೆ ಈಜು ಬರುತ್ತಿರಲಿಲ್ಲ. ಆದರೆ ನನ್ನ ಅಳಿಯ ನನ್ನ ಬಳಿ ಓಡಿ ಬಂದು ತಕ್ಷಣ ನನ್ನನ್ನು ಬಿಗಿಯಾಗಿ ಹಿಡಿದು ನೀರಿನಲ್ಲಿ ಮುಳುಗುತ್ತಿದ್ದ ನನ್ನನ್ನು ಮೇಲೆ ಎತ್ತಿದರು. ನಾನು ತಕ್ಷಣ ಅವರನ್ನು ಬಿಗಿಯಾಗಿ ತಬ್ಬಿಕೊಂಡೆ. ನನಗೆ ನಾನು ಏನೂ ಮಾಡುತ್ತಿದ್ದೇನೆ ಎಂಬ ಅರಿವು ಆ ಸಮಯದಲ್ಲಿ ನನಗೆ ಇರಲಿಲ್ಲ. ಆಗ ನನ್ನ ಅಳಿಯ ನನ್ನ ಸೊಂಟಕ್ಕೆ ಕೈ ಹಾಕಿ ಬಿಗಿಯಾಗಿ ಹಿಡಿದಿದ್ದರು. ನನ್ನ ಗಂಡ ತೀರಿ ಹೋದ್ಮೇಲೆ ಇದೇ ಮೊದಲ ಬಾರಿ ಒಬ್ಬ ಗಂಡಸು ನನ್ನ ಮೈ ಮುಟ್ಟಿತು. ಅವರು ನನ್ನ ಮೈ ಮುಟ್ಟಿದಾಗ ನನ್ನ ದೇಹವೆಲ್ಲ ಒಂದು ರೀತಿಯ ರೋಮಾಂಚನ ಉಂಟಾಯಿತು. ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಶುರುವಾಯಿತು. ನೀರು ಕುಡಿದಿದ್ದರಿಂದ ನನಗೆ ಮಾತನಾಡಲು ಆಗುತ್ತಿರಲಿಲ್ಲ. ಆಗ ನನ್ನ ಅಳಿಯ ನನ್ನನ್ನು ಸ್ವಿಮ್ಮಿಂಗ್ ಪೂಲ್ನಿಂದ ಹೊರಗೆ ಕರೆತಂದು ನನ್ನನ್ನು ಮಲಗಿಸಿ ನನ್ನ ಹೊಟ್ಟೆಯನ್ನು ಅದುಮಿ ನೀರನ್ನು ಹೊರಗೆ ತೆಗೆದರು. ನಂತರ ನಾವು ರೂಮಿಗೆ ಹೋಗಿ ಮಲಗಿದೆವು. ಸ್ವಿಮ್ಮಿಂಗ್ ಪೂಲ್ ನೀರು ಕುಡಿದು ಸುಸ್ತಾಗಿದ್ದ ನನಗೆ ತುಂಬಾ ನಿದ್ರೆ ಬಂದು ಮಲಗಿಬಿಟ್ಟೆ. ರಾತ್ರಿ ಊಟಕ್ಕೆ ಸಹ ಹೋಗಲಿಲ್ಲ. ಮರುದಿನ ನನಗೆ ತುಂಬಾ ಜ್ವರ ಬಂದಿತ್ತು. ನನಗೆ ಹಾಸಿಗೆ ಬಿಟ್ಟು ಮೇಲೇಳಲು ಆಗಲಿಲ್ಲ. ನನಗೆ ನನ್ನ ಕೈ ಹಾಗೂ ಕಾಲುಗಳನ್ನು ಅಲುಗಾಡಿಸಲು ಸಹ ಆಗಲಿಲ್ಲ. ಆಗ ನನ್ನ ಅಳಿಯ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸಿ ಚಿಕಿತ್ಸೆ ಕೊಡಿಸಿದರು. 3 ದಿನ ನೀವು ಹಾಸಿಗೆಯಲ್ಲೇ ರೆಸ್ಟ್ ಮಾಡಬೇಕು, ಪ್ರಯಾಣ ಮಾಡಬಾರದು
ಎಂದು ಡಾಕ್ಟರ್ ತಿಳಿಸಿದರು. ಅದರಂತೆ ನಾನು ರೆಸ್ಟ್ ಮಾಡುವಾಗ ಬೆಳಗ್ಗೆ ವೇಳೆ ಎಲ್ಲರೂ ನನ್ನ ಬಳಿಯೇ ಇದ್ದು ನನ್ನ ಆರೋಗ್ಯ ನೋಡಿಕೊಳ್ಳುತ್ತಿದ್ದರು. ಆದರೆ ರಾತ್ರಿ ವೇಳೆ ಯಾರೂ ನನ್ನ ಬಳಿ ಇರುತ್ತಿರಲಿಲ್ಲ. ನಾನು ರಾತ್ರಿ ವೇಳೆ ಒಬ್ಬಳೇ ಇರುವಾಗ ನನ್ನ ಮನಸ್ಸಿನಲ್ಲಿ ನನ್ನ ಅಳಿಯನ ಬಗ್ಗೆ ಬೇರೆ ರೀತಿಯ ಆಲೋಚನೆ ಬರುತ್ತಿದ್ದವು. ಹೀಗೆ 2 ದಿನ ಕಳೆಯಿತು. ಮರುದಿನ ರಾತ್ರಿ ನಾನು ಊಟ ಮಾಡಿ ಮಲಗಿದ್ದೆ. ಇದ್ದಕ್ಕಿದ್ದ ಹಾಗೆ ನನಗೆ ವಾಂತಿ ಬರುವ ಹಾಗೆ ಆಯಿತು. ನಾನು ರೆಸ್ಟ್ ರೂಮಿಗೆ ಹೋಗಲು ಪ್ರಯತ್ನ ಮಾಡಿದೆ. ನನಗೆ ಮೇಲೆ ಏಳಲು ಆಗಲಿಲ್ಲ. ನಾನು ನನ್ನ ಸೀರೆಯ ಮೇಲೆಯೇ ವಾಂತಿ ಮಾಡಿಕೊಂಡು ಮಲಗಿದ್ದೆ. ಆದರೆ ಅದರ ವಾಸನೆ ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ಆಗ ನಾನು ನನ್ನ ಮಗಳಿಗೆ ಕಾಲ್ ಮಾಡಿ ಬರಲು ಹೇಳಿದೆ. ಅಲ್ಲಿ ನನ್ನ ಅಳಿಯ ಫೋನ್ ಕಾಲ್ ರಿಸೀವ್ ಮಾಡಿದರು. ನಾನು ಅವರಿಗೆ ನನ್ನ ಮಗಳನ್ನ ನನ್ನ ರೂಮಿಗೆ ಕಳಿಸುವಂತೆ ಹೇಳಿದಾಗ ಅವರು ನಿಮ್ಮ ಮಗಳು ಮಲಗಿದ್ದಾಳೆ ಅತ್ತೆ ಎಂದು ಹೇಳಿದರು. ಅದಕ್ಕೆ ನಾನು ಸರಿಯಾಯಿತು ಅಂತ ಹೇಳಿದೆ. ಆಗ ನನ್ನ ಅಳಿಯ ಅತ್ತೆ ಏನಾದರೂ ಸಹಾಯ ಬೇಕಿದ್ದರೆ ಹೇಳಿ ಎಂದು ಕೇಳಿದರು. ಆದರೆ ನನಗೆ ಅವರಿಂದ ಕೆಲಸ ಮಾಡಿಸುವುದು ಇಷ್ಟವಿಲ್ಲ. ಹಾಗಾಗಿ ಬೇಡ ಏನೂ ಇಲ್ಲ ಬಿಡಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಸುಮಾರು 15 ನಿಮಿಷದ ಬಳಿಕ ನನ್ನ ರೂಮಿನ ಬಾಗಿಲನ್ನು ಯಾರೋ ತೆಗೆದ ಹಾಗೆ ಆಯಿತು. ನಾನು ಯಾರು ಬಂದಿದ್ದು ಅಂತ ಕೇಳಿದಾಗ ನನ್ನ ಅಳಿಯ ಸೀದಾ ರೂಮಿಗೆ ಬಂದು, ನಾನೇ ಅತ್ತೆ, ನೀವು ಕಾಲ್ ಮಾಡಿದ್ದರಿಂದ ನಿಮಗೆ ಏನೋ ಅವಶ್ಯಕತೆ ಇದೆ ಎಂದು ನಿಮ್ಮ ಮಗಳನ್ನ ಎಬ್ಬಿಸಿದೆ. ಆದರೆ ಅವಳು ಗಾಢ ನಿದ್ರೆಯಲ್ಲಿದ್ದಳು. ಹಾಗಾಗಿ ನಾನೇ ಬಂದೆ ಅಂತ ಹೇಳಿದರು. ಅವರು ನನ್ನ ಪರಿಸ್ಥಿತಿ ನೋಡಿ, ಅತ್ತೆ ನಿಮಗೆ ಏನಾಯಿತು, ಯಾಕೆ ನಿಮ್ಮ ಬಟ್ಟೆ ಗಲೀಜು ಆಗಿದೆ ಎಂದು ಕೇಳಿದರು. ನಾನು ಅದಕ್ಕೆ ಅಳಿಯಂದಿರೇ, ನಾನು ವಾಂತಿ ಮಾಡಿಕೊಂಡಿದ್ದೇನೆ. ನನಗೆ ಇದರ ವಾಸನೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಅದಕ್ಕೆ ನನ್ನ ಮಗಳಿಗೆ ಬರಲು ಕಾಲ್ ಮಾಡಿದೆ ಅಂತ ಹೇಳಿದೆ. ಅದಕ್ಕೆ ಅವರು, ಅತ್ತೆ ನಿಮಗೆ ಯಾವುದೇ ತೊಂದರೆಯಿಲ್ಲದಿದ್ದರೆ ನಾನು ಅದನ್ನು ಸ್ವಚ್ಛ ಮಾಡುತ್ತೇನೆ ಎಂದರು. ನನಗೆ ಮನಸ್ಸಿನಲ್ಲಿ ಇಷ್ಟವಿಲ್ಲವಾದರೂ ಬೇರೆ ದಾರಿಯಿಲ್ಲದೆ ಒಪ್ಪಿಕೊಂಡೆ. ಆಗ ನನ್ನ ಅಳಿಯ ಮೊದಲು ನನ್ನ ಮೇಲೆ ಚೆಲ್ಲಿದ್ದ ಗಲೀಜನ್ನು ಒಂದು ಒದ್ದೆ ಬಟ್ಟೆಯಿಂದ ಒರೆಸಲು ಪ್ರಯತ್ನಿಸಿದರು. ಆದರೆ ಅವರು ನನ್ನ ದೇಹವನ್ನು ಮುಟ್ಟಿದ ಕೂಡಲೇ ನನಗೆ ಭಯ ಶುರುವಾಯಿತು. ಅಲ್ಲದೆ ನನ್ನ ಉಸಿರಾಟ ಜಾಸ್ತಿಯಾಯಿತು. ನನ್ನ ಮೈ ಬೆವರಲು ಶುರುವಾಯಿತು. ಅದನ್ನ ಗಮನಿಸಿದ ನನ್ನ ಅಳಿಯ, ಅತ್ತೆ ಭಯಪಡಬೇಡಿ, ನಾನು ನಿಮಗೆ ಸೇವೆ ಮಾಡಲು ಬಂದಿದ್ದೇನೆ, ಇದು ನನ್ನ ಪುಣ್ಯ ಎಂದು ಹೇಳಿದರು. ಆದರೆ ನನಗೆ ನನ್ನ ಮನಸ್ಸಿನಲ್ಲಿ ಒಂದು ಕಡೆ ಭಯ, ಆತಂಕ ಹಾಗೂ ಗೊಂದಲ. ಆದರೂ ಧೈರ್ಯ ಮಾಡಿ ಸುಮ್ಮನೆ ಮಲಗಿದ್ದೆ. ಅವರು ಸ್ಪರ್ಶಕ್ಕೆ ನನಗೆ ಬೇರೆ ರೀತಿಯ ಆಸೆಗಳು ಬರಲು ಶುರುವಾದವು. ನನ್ನ ಅಳಿಯ ನನ್ನ ಸೀರೆಯ ಸೆರಗನ್ನು ತೆಗೆದು ನಿಧಾನವಾಗಿ ನನ್ನ ಕುತ್ತಿಗೆಯಿಂದ ಕೆಳಗೆ ಬಟ್ಟೆಯಿಂದ ಒರೆಸುತ್ತಿದ್ದರು. ಆದರೆ ನನಗೆ ಈ ಕಡೆ ಕಂಟ್ರೋಲ್ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ನನ್ನ ಮನಸ್ಸು ಏನೋ ಬೇಕು ಅಂತ ಹೇಳುತ್ತಿತ್ತು. ನನಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ನಾನು ತಕ್ಷಣ ನನ್ನ ಅಳಿಯಂದಿರಿಗೆ, ನೀವಿನ್ನು ಒರೆಸಿದ್ದು ಸಾಕು, ನೀವು ನಿಮ್ಮ ರೂಮಿಗೆ ಹೋಗಿ ಮಲಗಿ ಎಂದು ಹೇಳಿದೆ. ಅದಕ್ಕೆ ಅವರು, ಅತ್ತೆ, ಮತ್ತೆ ನಿಮಗೆ ಏನಾದರೂ ಬೇಕಾದರೆ ನಾನಿಲ್ಲಿಯೇ ಕೆಳಗೆ ಮಲಗಿಕೊಳ್ಳುತ್ತೇನೆ ಎಂದು ಹೇಳಿದರು. ಆದರೆ ಅವರು ಇಲ್ಲಿಯೇ ಇದ್ದರೆ ನನಗೆ ತೊಂದರೆಯಾಗುತ್ತದೆ ಎಂದು ನಾನೇ ಅವರನ್ನು ಒತ್ತಾಯ ಮಾಡಿ ಅವರ ರೂಮಿಗೆ ಕಳುಹಿಸಿದೆ. ಮರುದಿನ ಬೆಳಗ್ಗೆ ನಾವೆಲ್ಲರೂ ವಾಪಸ್ ನಮ್ಮ ಮನೆಗೆ ಮರಳಿದೆವು. ನನ್ನ ಅಳಿಯ ಹಾಗೂ ನನ್ನ ಮಗಳು ಆ ದಿನ ನಮ್ಮ ಮನೆಯಲ್ಲೇ ಉಳಿದುಕೊಂಡರು. ನನ್ನ ಮಕ್ಕಳೂ ಸಹ ಆ ದಿನ ಕೆಲಸಕ್ಕೆ ರಜೆಯಾಕಿ ಪ್ರಯಾಣ ಮಾಡಿ ಸುಸ್ತಾಗಿದ್ದರಿಂದ ಮನೆಯಲ್ಲೇ ಉಳಿದುಕೊಂಡರು. ಹೀಗೆ ನಾವೆಲ್ಲರೂ ಮಾತನಾಡುತ್ತಾ ಕುಳಿತಿರುವಾಗ ನನ್ನ ದೊಡ್ಡ ಮಗ ಪ್ರವಾಸದ ಖರ್ಚು ಎಷ್ಟು ಆಗಿದೆ ಎಂದು ನನ್ನ ಅಳಿಯನನ್ನು ಕೇಳಿದರು. ಅದಕ್ಕೆ ನನ್ನ ಅಳಿಯ, ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ, ನೀವು ಯೋಚನೆ ಮಾಡಬೇಡಿ ಎಂದು ಹೇಳಿದರು. ಆದರೂ ನನಗೆ ಸಮಾಧಾನವಾಗದೆ ನನ್ನ ಮಗಳ ಬಳಿ ಹೋಗಿ ಕೇಳಿದಾಗ ಅವಳು 5 ಲಕ್ಷ ಆಗಿದೆ ಅಮ್ಮ ಎಂದು ಹೇಳಿದಳು. ಅದಕ್ಕೆ ನಾನು, ಅಳಿಯಂದಿರ ಕೈನಲ್ಲಿ ಅಷ್ಟು ದುಡ್ಡು ಹಾಕಿಸುವುದು ನನಗೆ ಸರಿ ಕಾಣಿಸುತ್ತಿಲ್ಲ, ಪ್ರವಾಸದ ಖರ್ಚು ನಾನು ಕೊಡುತ್ತೇನೆ ಎಂದು ಕೇಳಿದೆ. ಅಷ್ಟರಲ್ಲಿ ನನ್ನ ಅಳಿಯ ಅದನ್ನು ಕೇಳಿಸಿಕೊಂಡು ನಮ್ಮ ಬಳಿ ಬಂದರು. ಅತ್ತೆ, ಪ್ರವಾಸ ಹೋಗಲು ನಿಮ್ಮನ್ನೆಲ್ಲ ಹೊರಡಿಸಿದ್ದು ನಾನು, ಹಾಗಾಗಿ ನೀವು ಹಣ ಕೊಡುವುದು ಹೇಗೆ ಸರಿ? ಇದು ನನಗೆ ಸರಿ ಕಾಣಿಸುತ್ತಿಲ್ಲ, ದಯವಿಟ್ಟು ನೀವು ಇದರ ಯೋಚನೆ ಬಿಟ್ಟುಬಿಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಆಗ ನಾನು ನನ್ನ ಮಗಳಿಗೆ, ನೋಡು, ನನಗೆ ನಿನ್ನ ಗಂಡ ಬೇರೆಯಲ್ಲ, ನನ್ನ ಮಕ್ಕಳೂ ಬೇರೆಯಲ್ಲ, ನಿನ್ನ ಗಂಡ ಸಹ ನನ್ನ ಮಗನ ಸಮಾನ. ಅವರು ಕಷ್ಟಪಟ್ಟು ದುಡಿದ ಹಣ ಅವರ ಕಷ್ಟದ ಸಮಯದಲ್ಲಿ ಸಹಾಯವಾಗುತ್ತದೆ. ನಾನು ನಿನಗೆ 5 ಲಕ್ಷ ಹಣವನ್ನು ಕೊಡುತ್ತೇನೆ, ನೀನು ಅದನ್ನು ನಿನ್ನ ಗಂಡನಿಗೆ ಕೊಡು ಎಂದು ಹೇಳಿದೆ. ಅದಕ್ಕೆ ನನ್ನ ಮಗಳು, ಅಮ್ಮ, ನಿನ್ನ ಬಳಿ ಅಷ್ಟೊಂದು ಹಣ ಹೇಗೆ ಎಂದು ಕೇಳಿದಳು. ಆಗ ನಾನು, ನಿಮ್ಮ ಅಪ್ಪ ನನ್ನ ಹೆಸರಲ್ಲಿ ಫಿಕ್ಸಡ್ ಇಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ನಾನು ನಿನಗೆ ಕೊಡುತ್ತೇನೆ ಅಂತ ಹೇಳಿ ಅವಳನ್ನ ನನ್ನ ಜೊತೆ ಬ್ಯಾಂಕಿಗೆ ಕರೆದುಕೊಂಡು ಬಂದೆ. ಅಲ್ಲಿ ನಾನು ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಮಾತನಾಡಿ ಹಣ ತೆಗೆದುಕೊಳ್ಳಲು ನಿರ್ಧರಿಸಿದೆ. ಅದನ್ನೆಲ್ಲ ನೋಡಿದ ನನ್ನ ಮಗಳು, ಅಮ್ಮ, ನಿನ್ನ ಹೆಸರಲ್ಲಿ ಅಪ್ಪ ಫಿಕ್ಸಡ್ ಹಣ ಎಷ್ಟು ಇಟ್ಟಿದ್ದಾರೆ ಎಂದು ಕೇಳಿದಳು.
ಆಗ ನಾನು, ನಿಮ್ಮ ಅಪ್ಪ ಇದ್ದಾಗ ನನ್ನ ಹೆಸರಲ್ಲಿ 50 ಲಕ್ಷ ಹಣ ಫಿಕ್ಸಡ್ ಇಟ್ಟಿದ್ದರು. ಅದು ಬೆಳೆದು ಈಗ 75 ಲಕ್ಷ ಆಗಿದೆ ಅಂತ ಹೇಳಿದೆ. ಅದನ್ನು ಕೇಳಿದಾಗ ನನ್ನ ಮಗಳು ಒಂದು ನಿಮಿಷ ಶಾಕ್ ಹೊಡೆದವಳಂತೆ ನಿಂತಳು. ನಂತರ ನಾನು ಹಣ ಬಿಡಿಸಿಕೊಂಡು ಮನೆಗೆ ಬಂದು ನನ್ನ ಮಗಳಿಗೆ ನೀಡಿದೆ. ಆಗ ಅವಳು ಆ ಹಣವನ್ನು ಅವಳ ಗಂಡನಿಗೆ ಕೊಡಲು ಹೋದಳು. ಸ್ವಲ್ಪ ಸಮಯದಲ್ಲಿ ನನ್ನ ಅಳಿಯ ಹಾಗೂ ಮಗಳು ನನ್ನ ಬಳಿ ಬಂದು ನಿಂತರು. ಆಗ ನನ್ನ ಅಳಿಯ, ಅತ್ತೆ, ನೀವು ನನಗೆ ಹಣ ಕೊಟ್ಟು ಕಳಿಸಿದ್ದು ನನಗೆ ತುಂಬಾ ನೋವಾಗಿದೆ. ನಾನು ನಿಮ್ಮನ್ನು ನನ್ನ ತಾಯಿಯ ರೀತಿ ನೋಡುತ್ತಿದ್ದೆ. ಆದರೆ ನೀವು ನನ್ನನ್ನು ಹೊರಗಿನವರಂತೆ ಕಂಡಿದ್ದೀರಿ. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ನನಗೆ ನಿಮ್ಮ ದುಡ್ಡು ಬೇಡ ಎಂದು ನಾನು ಕೊಟ್ಟ ಹಣವನ್ನು ನನ್ನ ಹಾಸಿಗೆ ಮೇಲೆ ಇಟ್ಟು, ನಾನು ಇನ್ನು ಮುಂದೆ ಈ ಮನೆಯಲ್ಲಿ ಇರಲು ಹಾಗೂ ಬರಲು ಇಷ್ಟಪಡುವುದಿಲ್ಲ ಎಂದು ಹೇಳಿ ನನ್ನ ಮಗಳನ್ನ ನಾವು ಮನೆಗೆ ಹೊರಡೋಣ ಅಂತ ಕರೆದುಕೊಂಡು ಹೋಗಲು ಮುಂದಾದರು. ಆಗ ನಾನು, ಅಳಿಯಂದಿರೆ, ಒಂದು ಕ್ಷಣ ನನ್ನ ಮಾತು ಕೇಳಿ, ಆ ನಂತರ ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡಿ ಎಂದು ಹೇಳಿದೆ. ಆಗ ಅವರು ಅಲ್ಲಿಯೇ ನಿಂತರು. ಆಗ ನಾನು, ನೋಡಿ, ನೀವು ಬೇಜಾರಾಗಬೇಡಿ. ನಾನು ನಿಮ್ಮನ್ನು ನನ್ನ ಮಕ್ಕಳಂತೆ ನೋಡುತ್ತಿದ್ದೀನಿ. ಹಾಗಾಗಿಯೇ ನಾನು ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಖರ್ಚು ಮಾಡಿಸುವುದು ಇಷ್ಟವಿಲ್ಲದೆ ಈ ಕೆಲಸ ಮಾಡಿದೆ ಎಂದು ಹೇಳಿದಾಗ ನನ್ನ ಅಳಿಯ ಓಡಿ ಬಂದು ನನ್ನನ್ನು ತಪ್ಪಿಕೊಂಡು, ಅತ್ತೆ, ನನಗೆ ಈಗ ಬಹಳ ಸಂತೋಷವಾಯಿತು. ಆದರೆ ನೀವು ಈ ಹಣವನ್ನು ಇಟ್ಟುಕೊಳ್ಳಿ. ನಿಮ್ಮ ಕಷ್ಟಕ್ಕೆ ಸಹಾಯವಾಗುತ್ತದೆ. ನನಗೆ ಕಷ್ಟ ಬಂದರೆ ನೀವಿದ್ದೀರಲ್ಲ ಎಂದು ಹೇಳಿದರು. ನನಗೂ ಅವರ ಮಾತು ಸರಿ ಅನಿಸಿತು. ಅವರಿಗೆ ಕಷ್ಟ ಬಂದರೆ ನಾನು ಸಹಾಯ ಮಾಡಬಹುದು ಎಂದು ಯೋಚಿಸಿ ಆ ಹಣವನ್ನು ವಾಪಸ್ ಬ್ಯಾಂಕಿಗೆ ಹಾಕಿದೆ. ಮರುದಿನ ಬೆಳಗ್ಗೆ ನನ್ನ ಅಳಿಯ ಹಾಗೂ ಮಗಳು ಖುಷಿಯಾಗಿ ಅವರ ಮನೆಗೆ ಹೋದರು. ಸ್ವಲ್ಪ ದಿನಗಳು ಕಳೆದವು. ಒಂದು ದಿನ ನನ್ನ ಮಗಳು ಒಬ್ಬಳೇ ನಮ್ಮ ಮನೆಗೆ ಬಂದಳು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ನನಗೆ ನನ್ನ ಮಗಳ ವೈಯಕ್ತಿಕ ವಿಚಾರವನ್ನು ನನ್ನ ಸೊಸೆಯಂದಿರ ಮುಂದೆ ಚರ್ಚಿಸಲು ಇಷ್ಟವಿಲ್ಲ. ಹಾಗಾಗಿ ಊಟದ ನಂತರ ನಾನು ನನ್ನ ಮಗಳನ್ನು ನನ್ನ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿದೆವು. ಆಗ ನಾನು ನನ್ನ ಮಗಳನ್ನ, ಯಾಕೆ ಮಗಳೇ, ಇದ್ದಕ್ಕಿದ್ದಂತೆ ಮನೆಗೆ ಬಂದಿರುವೆ? ಅಳಿಯಂದಿರು ಯಾಕೆ ಬರಲಿಲ್ಲ? ಎಲ್ಲವೂ ಸರಿಯಾಗಿ ಇದೆಯಲ್ಲವೇ ಎಂದು ಕೇಳಿದಾಗ ನನ್ನ ಮಗಳು, ಅಮ್ಮ, ನಿನ್ನ ಅಳಿಯ ಒಂದು ಸ್ವಂತ ಕಂಪನಿ ಮಾಡಲು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದಳು. ಅದನ್ನ ಕೇಳಿ ನನಗೆ ಬಹಳ ಸಂತೋಷವಾಯಿತು. ಒಳ್ಳೆಯ ವಿಷಯವನ್ನೇ ಹೇಳಿದೆ. ಅಳಿಯಂದಿರು ಬಂದಿದ್ದರೆ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಿದ್ದೆ. ಇರು, ಈಗಲೇ ಅವರಿಗೆ ಫೋನಿನ ಮೂಲಕವೇ ನನ್ನ ಅಭಿನಂದನೆ ತಿಳಿಸುತ್ತೇನೆ ಎಂದು ಫೋನ್ ತೆಗೆದುಕೊಂಡಾಗ ನನ್ನ ಮಗಳು, ಅಮ್ಮ, ಸ್ವಲ್ಪ ಇರು. ನನ್ನ ಗಂಡ ಕಂಪನಿ ತೆರೆಯಲು ಸಿದ್ಧವಿದ್ದಾರೆ. ಆದರೆ ಅದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ನನ್ನ ಗಂಡ ತೆರೆಯುತ್ತಿರುವ ಕಂಪನಿಗೆ ಇಬ್ಬರು ಅಣ್ಣಂದಿರನ್ನು ಪಾರ್ಟ್ನರ್ ಮಾಡಲು ನಿರ್ಧರಿಸಿದ್ದಾರೆ. ಇದರಿಂದ ಅಣ್ಣಂದಿರೂ ಸಹ ಉತ್ತಮ ಜೀವನ ನಡೆಸಲು ಸಹಾಯವಾಗುತ್ತದೆ ಅಂದಳು. ನನಗಿನ್ನೂ ಖುಷಿ ಹೆಚ್ಚಾಯಿತು. ಹಾಗಾದ್ರೆ ಸರಿ, ನಿನ್ನ ಗಂಡನಿಗೆ ಮುಂದುವರಿಯಲು ಹೇಳು ಅಂದಾಗ ನನ್ನ ಮಗಳು, ಅಮ್ಮ, ಕಂಪನಿ ತೆರೆಯಲು 1 ಕೋಟಿ ಬಂಡವಾಳ ಬೇಕು. ನಿನ್ನ ಅಳಿಯ 50 ಲಕ್ಷ ಹಣ ಹೊಂದಿಸಿದ್ದಾರೆ. ಬಾಕಿ 50 ಲಕ್ಷ ಹಣ ಹೊಂದಾಣಿಕೆ ಮಾಡಬೇಕಾಗಿದೆ. ಈ ಅವಕಾಶ ಮತ್ತೆ ಸಿಗುವುದಿಲ್ಲ. 1 ವರ್ಷದಲ್ಲಿ ನಮ್ಮ ಹಣ ವಾಪಸ್ ತೆಗೆದುಕೊಳ್ಳಬಹುದು. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಹೇಳಿದಳು. ಆಗ ನಾನು, ನೀನು ಅಳಿಯಂದಿರಿಗೆ ಕಂಪನಿ ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲು ಹೇಳು. ಹಣ ನಾನು ಕೊಡುತ್ತೇನೆ. ಇದರಿಂದ ನಮ್ಮ ಎಲ್ಲರ ಜೀವನ ಸುಧಾರಿಸುತ್ತದೆ. ನಾಳೆಯೇ ಬ್ಯಾಂಕಿಗೆ ಹೋಗಿ ಬಿಡಿಸಿಕೊಂಡು ಬಂದು ನಿಮಗೆ ಕೊಡುತ್ತೇನೆ ಎಂದು ಹೇಳಿದಾಗ ನನ್ನ ಮಗಳ ಮುಖದಲ್ಲಿ ನಗು ಮೂಡಿತು. ಆಮೇಲೆ ನಾವು ಮಲಗಿದೆವು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ರಾತ್ರಿ ನಿರ್ಧರಿಸಿದಂತೆ ಬ್ಯಾಂಕಿಗೆ ಹೋಗಿ ಹಣ ಡ್ರಾ ಮಾಡಿಕೊಂಡು ಅಲ್ಲಿಂದ ಸೀದಾ ನನ್ನ ಮಗಳ ಮನೆಗೆ ಹೋದೆವು. ನಾನವರ ಮನೆಗೆ ಹೋದಾಗ ನನ್ನ ಅಳಿಯ ನನ್ನ ಬಳಿ ಬಂದು ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡಿದರು. ಅತ್ತೆ, ನಿಮ್ಮ ಋಣ ನಾನು ಹೀಗೆ ತೀರಿಸಲಿ. ನೀವು ಚಿಂತೆ ಮಾಡಬೇಡಿ. 1 ವರ್ಷದಲ್ಲಿ ಬಡ್ಡಿ ಸಹಿತ ನಿಮ್ಮ ಹಣ ವಾಪಸ್ ಕೊಡುತ್ತೇನೆ ಎಂದು ಹೇಳಿದರು. ನಾನವರಿಗೆ ಆಶೀರ್ವಾದ ಮಾಡಿ ನಾನು ತಂದಿದ್ದ ಹಣವನ್ನು ಅವರ ಕೈನಲ್ಲಿ ಕೊಟ್ಟು ಮನೆಗೆ ವಾಪಸ್ ಮರಳಿದೆ. ಮನೆಯಲ್ಲಿ ಯಾರ ಬಳಿಯೂ ಸಹ ಈ ವಿಷಯ ತಿಳಿಸಲಿಲ್ಲ. ಕಾರಣ ಹಣ ಬಂದ ಮೇಲೆ ಹೇಳೋಣ ಅಂತ ಸುಮ್ಮನಾದೆ. ಸ್ವಲ್ಪ ದಿನಗಳಲ್ಲಿ ನನ್ನ ಅಳಿಯ ಹಾಗೂ ಮಗಳು ಸ್ವಂತ ಕಂಪನಿ ತೆರೆದು ಕೆಲಸ ಶುರು ಮಾಡಿದರು. ಆರಂಭದಲ್ಲಿ ವಾರದ ಕೊನೆಯಲ್ಲಿ ನಮ್ಮ ಮನೆಗೆ ಬಂದು ಎಲ್ಲರ ಜೊತೆಗೆ ಕಾಲ ಕಳೆದು ಹೋಗುತ್ತಿದ್ದರು. ದಿನಗಳು ಕಳೆದಂತೆ ನನ್ನ ಮಗಳು ಮತ್ತೆ ಅಳಿಯ ನಮ್ಮ ಮನೆಗೆ ಬರುವುದು ಕಡಿಮೆಯಾಗುತ್ತಾ ಹೋಯಿತು. ನಾನು ಕಾಲ್ ಮಾಡಿ ಕೇಳಿದಾಗ ಕೆಲಸದ ಒತ್ತಡ, ಅದಕ್ಕೆ ಬರಲು ಆಗಲಿಲ್ಲ ಎಂಬ ಉತ್ತರ ನೀಡುತ್ತಿದ್ದರು. ಹೀಗೆ ಕೆಲವು ತಿಂಗಳು ಕಳೆದವು. ನನ್ನ ಅಳಿಯ ಹಾಗೂ ಮಗಳು ಮನೆಗೆ ಬರುವುದನ್ನೇ ನಿಲ್ಲಿಸಿದ್ದರು. ಆಗ ನಾನೇ ನನ್ನ ಮಗಳಿಗೆ ಕಾಲ್ ಮಾಡಿದಾಗ ಫೋನ್ ಆಫ್ ಆಗಿತ್ತು. ತಕ್ಷಣ ನಾನು ನನ್ನ ಅಳಿಯನಿಗೆ ಕಾಲ್ ಮಾಡಿದಾಗ ಅವರು, ಅತ್ತೆ, ನಾನು ಹೊರದೇಶಕ್ಕೆ ಬಂದಿದ್ದೇನೆ.
ನಾನು ಊರಿಗೆ ಬಂದ ನಂತರ ನಿಮ್ಮ ಮನೆಗೆ ಬರುವುದಾಗಿ ತಿಳಿಸಿದರು. ಆದರೆ ನನ್ನ ಮಗಳ ಫೋನ್ ಆಫ್ ಆಗಿರುವುದು ನನಗೆ ಯೋಚನೆ ಮಾಡುವಂತೆ ಮಾಡುತ್ತದೆ. ದಿನಕ್ಕೆ 1 ಬಾರಿಯಾದರೂ ಕಾಲ್ ಮಾಡಿ ಮಾತನಾಡುತ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಅವಳು ಕಾಲ್ ಮಾಡಿಲ್ಲ, ನಾನು ಕಾಲ್ ಮಾಡಲು ಫೋನ್ ಆಫ್ ಆಗಿದೆ. ಇಲ್ಲ, 2 ದಿನ ನೋಡೋಣ, ನಂತರ ಅವರ ಮನೆಗೆ ಹೋಗಿ ಬಂದರೆ ಆಯಿತು. ಅವರ ಪರಿಸ್ಥಿತಿ ಏನು ಎಂದು ಗೊತ್ತಾಗುತ್ತದೆ ಎಂದು ಯೋಚಿಸುತ್ತಾ ಹಾಗೆ ಮಲಗಿದೆ. ಮರುದಿನ ನನ್ನ ಮಕ್ಕಳ ಹಾಗೂ ಸೊಸೆಯರ ಬಳಿ ನನ್ನ ಮಗಳು ಏನಾದರೂ ನಿಮಗೆ ಕಾಲ್ ಮಾಡಿದ್ದಳಾ ಎಂದು ವಿಚಾರಿಸಿದೆ. ಅವರು ಇಲ್ಲ, ನಮಗೆ ಕಾಲ್ ಮಾಡಿಲ್ಲ ಅಂತ ಹೇಳಿದರು. ನನಗೆ ಗಾಬರಿಯಾಯಿತು. 2 ದಿನಗಳು ಕಳೆದ ನಂತರ ನಾನೇ ಅವರ ಮನೆಗೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ಅವರ ಮನೆಯಲ್ಲಿ ಬೇರೆ ಯಾರೋ ವಾಸವಾಗಿದ್ದರು. ನನಗೆ ಆಕಾಶವೇ ನನ್ನ ತಲೆ ಮೇಲೆ ಬಿದ್ದಂತೆಯಾಯಿತು. ಆಗ ನಾನು ಅವರನ್ನು, ಇದು ನನ್ನ ಮಗಳ ಮನೆ, ಅವರು ಇಲ್ಲಿ ಇರಬೇಕು, ಆದರೆ ನೀವೇಗೆ ಇಲ್ಲಿ ಇದ್ದೀರಿ ಎಂದು ಕೇಳಿದಾಗ ಅವರು, ನೋಡಿ, ನಿಮಗೆ ವಿಷಯ ಗೊತ್ತಿಲ್ಲವೇ? ನಿಮ್ಮ ಮಗಳು ನಿಮಗೆ ತಿಳಿಸಿಲ್ಲವೇ? ನೀವು ಹೇಳುತ್ತಿರುವುದು ಸರಿಯಿದೆ. ಮೊದಲು ನಿಮ್ಮ ಮಗಳು ಹಾಗೂ ಅಳಿಯ ಈ ಮನೆಯಲ್ಲಿ ವಾಸವಿದ್ದರು. ಆದರೆ ಅವರು ಈ ಮನೆ ಹಾಗೂ ಅವರ ಕಂಪನಿಯನ್ನು ನಮಗೆ ಮಾರಿದ್ದಾರೆ. ಈಗ ಇದು ನಮ್ಮ ಮನೆ ಹಾಗೂ ಕಂಪನಿ ಸಹ ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಎಂದರು. ಅವರ ಮಾತನ್ನು ಕೇಳಿದ ನನಗೆ ದಿಕ್ಕೇ ತೋಚದಂತೆ ಹಾಗೆ ಅಲ್ಲೇ ಕುಸಿದುಬಿಟ್ಟೆ. ನನಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ. ಸ್ವಲ್ಪ ಸಮಯ ಸುಧಾರಿಸಿಕೊಂಡ ಮೇಲೆ ಅವರ ಬಳಿ ನಾನು, ನನ್ನ ಮಗಳು ಹಾಗೂ ಅಳಿಯ ಈಗ ಎಲ್ಲಿದ್ದಾರೆ, ಇದೆಲ್ಲ ಯಾವಾಗ ಮಾರಿದರು, ಅವರ ಬಗ್ಗೆ ಮಾಹಿತಿ ಕೊಡಿ ಎಂದು ಕೇಳಿದೆ. ಅದಕ್ಕೆ ಅವರು, ನಮಗೆ ಅವರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ನಾವು ಈ ಮನೆ ಹಾಗೂ ಕಂಪನಿಯನ್ನು ತೆಗೆದುಕೊಂಡು ಸುಮಾರು 6 ತಿಂಗಳು ಕಳೆದಿದೆ ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ನನಗೆ ನನ್ನ ಮಗಳು ಹಾಗೂ ಅಳಿಯ ದ್ರೋಹ ಮಾಡಿದ್ದಾರೆ ಎಂದು ಅನಿಸಿತು. ನನಗೆ ದುಃಖ ಆವರಿಸಿ ಬಂತು. ನನ್ನ ಜೀವ ಎಂದು ಭಾವಿಸಿದ್ದ ಮಗಳು ಅವಳ ಗಂಡನ ಜೊತೆಗೆ ಸೇರಿಕೊಂಡು ನನಗೆ ಮೋಸ ಮಾಡಿದ್ದಾಳೆ ಎಂದು ಅಳುತ್ತಾ ಅವರ ಮನೆಯಿಂದ ಸೀದಾ ನಮ್ಮ ಮನೆಗೆ ಬಂದು ನಡೆದ ವಿಷಯವನ್ನು ನನ್ನ ಮಕ್ಕಳ ಬಳಿ ಹೇಳಿದೆ. ಆಗ ಅವರು, ಅಮ್ಮ, ನೀನು ಚಿಂತಿಸಬೇಡ, ದುಡ್ಡು ಹೋದರಿ ಹೋಗಲಿ, ಅವರು ಎಂಥವರು, ಅವರ ಯೋಗ್ಯತೆ ಏನು ಎಂದು ಈಗ ನಮಗೆಲ್ಲ ತಿಳಿಯತಲ್ಲ. ನಮಗೆ ಹಣ ಇಲ್ಲದಿದ್ದರೂ ಜೀವನ ಮಾಡುವುದು ಹೀಗೆ ಎಂದು ನೀನು ನಮಗೆ ಕಲಿಸಿದ್ದೀಯಾ. ನಾವು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀವಿ ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ನನಗೆ ಯಾವಾಗಲೂ ಮಗಳು ಹಾಗೂ ಅಳಿಯನ ಬಗ್ಗೆ ಯೋಚನೆ ಮಾಡುತ್ತಾ ನನ್ನ ಮಕ್ಕಳು ಹಾಗೂ ಸೊಸೆಯರ ಬಗ್ಗೆ ಅಸಡ್ಡೆ ತೋರಿಸಿದ್ದು ನನ್ನ ಈ ಪರಿಸ್ಥಿತಿಗೆ ಕಾರಣ. ಮಾಡಿದ್ದುಣ್ಣೋ ಮಾರಾಯ ಎಂಬ ಗಾದೆ ಇರುವಂತೆ ನಾನು ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆಯಾಗಿದೆ. ಹಣ ಕಂಡರೆ ಹೆಣವು ಬಾಯಿ ಬಿಡುತ್ತೆ ಅನ್ನುವುದನ್ನು ಕೇಳಿದ್ದೆ. ಹಣಕ್ಕಾಗಿ ಸ್ವಂತ ಮಗಳು ಹಾಗೂ ಅಳಿಯ ಮಾಡಿದ ನಂಬಿಕೆ ದ್ರೋಹ ಕ್ಷಮಿಸಲಾಗದು. ಇದು ಕಲಿಯುಗ. ನಾವು ಯಾರಿಗೆ ಅನ್ಯಾಯ ಮಾಡಿದರೂ ಅದಕ್ಕೆ ತಕ್ಕ ಶಿಕ್ಷೆ ನಾವು ಅನುಭವಿಸಲೇಬೇಕು. ಧನ್ಯವಾದಗಳು ಗೆಳೆಯರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಥೆಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.